ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರ ಹಣ ಎಲ್ಲಿ ಹೋಯ್ತು? ದಲಿತರ ಹಣ ಕೊಡಲೇಬೇಕು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಮಂತ್ರಿಮಂಡಲ ಮಾರಾಟಕ್ಕಿಂತ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರ ಹಣ ಎಲ್ಲಿ ಹೋಯ್ತು? ವಾಲ್ಮೀಕಿ ಹಣ ಎಲ್ಲಿ ಹೋಯ್ತು? ಕೊಡಲೇಬೇಕು, 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 ರಾಜೀನಾಮೆ ಕೊಡಲೇಬೇಕು. ಮಂತ್ರಿ ಮಾಡಿ ವಜಾ ಮಾಡಿ ವಜಾ ಮಾಡಿ ಕೊಡಲೇಬೇಕು, ಕೊಡಲೇಬೇಕು, ರಾಜೀನಾಮೆ ಕೊಡಲೇಬೇಕು. ಕೊಡಲೇಬೇಕು, ಕೊಡಲೇಬೇಕು, ರಾಜೀನಾಮೆ ಬೇಕು, ರಾಜೀನಾಮೆ ಕೊಡಲೇಬೇಕು. ಕೊಡಲೇಬೇಕು, ಕೊಡಲೇಬೇಕು, ರಾಜೀನಾಮೆ ಕೊಡಲೇಬೇಕು. ರಾಹುಲ್ ಗಾಂಧಿ ಮನೆಗೋಯ್ತು. ಕೊಡಲೇಬೇಕು, ಕೊಡಲೇಬೇಕು, ರಾಜೀನಾಮೆ ಕೊಡಲೇಬೇಕು. ವಜಾ ಮಾಡಿ ವಜಾ ಮಾಡಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಮಂತ್ರಿಮಂಡಲ ಮಾರಾಟಕ್ಕಿಂತ ಕಾಂಗ್ರೆಸ್ ಸರ್ಕಾರ, ಮಂತ್ರಿಮಂಡಲ ಮಾರಾಟಕ್ಕಿಂತ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡಲೇಬೇಕು, ಕೊಡಲೇಬೇಕು, ರಾಜೀನಾಮೆ ಕೊಡಲೇಬೇಕು. ಕೊಡಲೇಬೇಕು, ಕೊಡಲೇಬೇಕು, ಕಾಂಗ್ರೆಸ್ ಸರ್ಕಾರಕ್ಕೆ ಮಂತ್ರಿಮಂಡಲ ಮಾರಾಟಕ್ಕಿಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಮಂತ್ರಿಮಂಡಲ ಮಾರಾಟಕ್ಕಿಂತ ಕಾಂಗ್ರೆಸ್ ಸರ್ಕಾರಕ್ಕೆ ವಜಾ ಮಾಡಿ ವಜಾ ಮಾಡಿ ವಜಾ ಮಾಡಿ ಬಡವರ ಹಣ ಎಲ್ಲಿ ಹೋಯ್ತು? ರಾಹುಲ್ ಗಾಂಧಿ ಮನೆ ಎಲ್ಲಿ ಹೋಯ್ತು? ರಾಹುಲ್ ಗಾಂಧಿ ಮನೆಗೋಯ್ತು. ದಲಿತರ ಹಣ ಇತರ ಹಣ ಎಲ್ಲಿ ಹೋಯ್ತು? ರಾಹುಲ್ ಗಾಂಧಿ ಮನೆಗೋಯ್ತು. ವಾಲ್ಮೀಕಿ ಹಣ ಎಲ್ಲಿ ಹೋಯ್ತು? ರಾಹುಲ್ ಗಾಂಧಿ ಕೊಡಲೇಬೇಕು, ಕೊಡಲೇಬೇಕು, ರಾಜೀನಾಮೆ ಕೊಡಲೇಬೇಕು. ಕೊಡಲೇಬೇಕು, ಕೊಡಲೇಬೇಕು, ರಾಜೀನಾಮೆ ಕೊಡಲೇಬೇಕು. ವಜಾ ಮಾಡಿ ವಜಾ ಮಾಡಿ ನಾಗೇಂದ್ರನ್ನ ವಜಾ ಮಾಡಿ ವಜಾ ಮಾಡಿ ವಜಾ ಮಾಡಿ ನಾಗೇಂದ್ರನ್ನ ವಜಾ ಮಾಡಿ ವಜಾ ಮಾಡಿ ವಜಾ ಮಾಡಿ ನಾಗೇಂದ್ರನ್ನ ವಜಾ ಮಾಡಿ ಬಡವರ ಹಣ ವಾಲ್ಮೀಕಿ ಹಣ, ರಾಹುಲ್ ಗಾಂಧಿ ಮನೆಗೋಯ್ತು. ವಾಲ್ಮೀಕಿ ಹಣ ಎಲ್ಲೋಯ್ತು? ರಾಹುಲ್ ಗಾಂಧಿ ಮನೆಗೋಯ್ತು. ವಾಲ್ಮೀಕಿ ಹಣ ಎಲ್ಲೋಯ್ತು? ರಾಹುಲ್ ಗಾಂಧಿ ಮನೆಗೋಯ್ತು. ದಲಿತರ ಹಣ ಎಲ್ಲಿ ಹೋಯ್ತು? ರಾಹುಲ್ ಗಾಂಧಿ ಮನೆಗೋಯ್ತು. ದಲಿತರ ಹಣ ಎಲ್ಲಿ ಹೋಯ್ತು? ರಾಹುಲ್ ಗಾಂಧಿ ಮನೆಗೋಯ್ತು. ದಲಿತರ ಹಣ ಎಲ್ಲಿ ಹೋಯ್ತು? ರಾಹುಲ್ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನು ಇದ್ದಂಗೆ ಕಾಣಲ್ಲ. ಕಳೆದ 4 ದಿನದಿಂದಲೂ ಕೂಡ ಇಡೀ ದಲಿತರ ಪರವಾಗಿ, ಇಡೀ ವಾಲ್ಮೀಕಿ ಜನಾಂಗದ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇಡೀ ವಾಲ್ಮೀಕಿ ಜನಾಂಗ, ಇಡೀ ದಲಿತರು ನಮ್ಮ ಜೊತೆ ಇದ್ದಾರೆ. ಯಾಕೆಂದ್ರೆ 189 ಕೋಟಿ ದಲಿತರಿಗೆ ಸೇರಬೇಕಾದ ಹಣವನ್ನ ನುಂಗಾಕಿದ್ದಾರೆ. ಈ ಸರ್ಕಾರ ಒಬ್ಬ ಮಂತ್ರಿಗೋಸ್ಕರ ಇಡೀ ಸದನವನ್ನ 4 ದಿನ ಚರ್ಚೆಗಿಲ್ಲದೆ ಅವಮಾನ ಮಾಡ್ತಾ ಇದ್ದಾರೆ. ನಾವು ಬರದ ಬಗ್ಗೆ ಚರ್ಚೆ ಮಾಡಬೇಕು, ನೈಸ್ ಬಗ್ಗೆ ಚರ್ಚೆ ಮಾಡಬೇಕು, ಬಿಡದಿ ಬಗ್ಗೆ ಚರ್ಚೆ ಮಾಡಬೇಕು, ರೇಷನ್ ಕಾರ್ಡ್ ಬಗ್ಗೆ ಚರ್ಚೆ ಮಾಡಬೇಕು. ಇಷ್ಟೆಲ್ಲ ಇದ್ರೂ ಕೆಪಿಎಸ್ಸಿ ಬಗ್ಗೆ ಇಷ್ಟಿದ್ರೂ ಕೂಡ ಹಠ ಹಿಡಿದು ಸದನವನ್ನು ಹಾಳು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಒಬ್ಬರಿಗಾಗಿ, ಒಬ್ಬ ವ್ಯಕ್ತಿಗಾಗಿ. ಯಾಕಂದ್ರೆ ಅವರು ಲಂಚ ತಗೊಂಡಿದ್ದಾರೆ. ಈ ದುಡ್ಡು ಮಂತ್ರಿಮಂಡಲ ರಚನೆ ಮಾಡಕ್ಕೆ ಹಣ ತಗೊಂಡಿದ್ದಾರೆ. ಅದಕ್ಕೋಸ್ಕರ ಇವರು ಅವ್ರನ್ನ ತೆಗಿತಾ ಇಲ್ಲ. ಮಂತ್ರಿಮಂಡಲ ಮಾಡಕ್ಕೆ ದುಡ್ಡು ತಗೊಂಡಿದ್ದಾರೆ ಇವರು. ನಾಗೇಂದ್ರ ಹತ್ರ ದುಡ್ಡು ತಗೊಂಡು ಅವನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರು ಅವನ್ನ ತೆಗಿತಾ ಇಲ್ಲ. ನಾವು ಸದನ ನಡಿಬೇಕು, ಸದನ ನಡೆದು ಚರ್ಚೆ ಆಗಬೇಕು ಅಂತಿದ್ದೀವಿ. ಮಾತ್ರ ಕಾಂಗ್ರೆಸ್ ಹಠ ಹಿಡಿದು ಈ ಚರ್ಚೆಗೆ ಅವರು ಅನುಮತಿ ಕೊಡ್ತಾ ಇಲ್ಲ. ಇದು ಈ ಶಾಪ ಕಾಂಗ್ರೆಸ್ಗೆ ತಟ್ಟುತ್ತೆ. ಬರಗಾಲ ಏನಿದೆ ಅದು ಘೋಷಣೆ ಮಾಡಿಲ್ಲ ಇವ್ರ ಯೋಗ್ಯತೆಗೆ. ಕಾಂಗ್ರೆಸ್ ಯೋಗ್ಯತೆಗೆ ಬರಗಾಲ ಅಂತ ಇನ್ನ ಘೋಷಣೆ ಮಾಡಿಲ್ಲ. 1 ನಯಾ ಪೈಸೆ ಬರಗಾಲಕ್ಕೋಸ್ಕರ ಹಣ ಬಿಡುಗಡೆ ಮಾಡಿಲ್ಲ. ಇಂಥ ಭ್ರಷ್ಟ ದುಷ್ಟ ಸರ್ಕಾರವನ್ನ ತೊಲಗಿಸೋವರೆಗೂ ಬಿಡಲ್ಲ.
ನಾಳೆನೂ ಕೂಡ ನಾವು ಹೋರಾಟವನ್ನ ಮಾಡ್ತೀರಿ. ನಾಳೆ ವಾಲ್ಮೀಕಿ ಸ್ಟ್ಯಾಚ್ಯೂ ಇಂದ ನಾವು ಹೋರಾಟವನ್ನ ಶುರು ಮಾಡ್ತೀರಿ. ವಾಲ್ಮೀಕಿ ದೇವರಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ವಾಲ್ಮೀಕಿ ಹಣ ವಾಪಸ್ ಪಡಿಬೇಕು, ದಲಿತರಿಗೆ ಕೊಡಬೇಕು ಅನ್ನೋ ಘೋಷಣೆ ಇಟ್ಕೊಂಡು ನಾಳೆ ನಾವು ಹೋರಾಟವನ್ನ ಪ್ರಾರಂಭ ಮಾಡ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.